ಈಗಾಗಲೇ ಕ್ಷಣಕ್ಕೂ ಹೆಚ್ಚುತ್ತಾ ಇದೆ ಅಂತಾರಾಷ್ಟ್ರೀಯ ಒತ್ತಡ. ಭಾರತದ ರಣವ್ಯೂಹಕ್ಕೆ ಪತರಿಗುಟ್ಟಿ ಹೋಗ್ತಾ ಇದೆ ಪಾಕಿಸ್ತಾನ. ಮಾತುಕತೆಗೆ ಸಿದ್ಧ ಅನ್ನುವ ಸಂದೇಶವನ್ನ ಈಗ ಪಾಕಿಸ್ತಾನ ಮತ್ತೊಮ್ಮೆ ಕಳುಹಿಸಿದೆ. ಕ್ಷಣಕ್ಕೂ ಅಂತಾರಾಷ್ಟ್ರೀಯ ಒತ್ತಡ ಹೆಚ್ಚಾಗ್ತಾ ಇರುವಂತಹ ಈ ಹಿನ್ನೆಲೆಯಲ್ಲಿ ಈಗ ಪಾಕಿಸ್ತಾನ ಭಾರತದ ರಣವ್ಯೂಹಕ್ಕೆ ಪತರಿಗುಟ್ಟಿ ಹೋಗ್ತಾ ಇದೆ. ನಾವು ಮಾತುಕತೆಗೆ ಸಿದ್ಧ ಅನ್ನುವಂತಹ ಸಂದೇಶವನ್ನ ಈಗ ಮತ್ತೊಮ್ಮೆ ಪಾಕಿಸ್ತಾನ ಕಳುಹಿಸುವ ಪ್ರಯತ್ನವನ್ನ ಮಾಡಿದೆ. ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ಪಾಕ್ ಮೇಲೆ ಒತ್ತಡ. ಈ ಹಿನ್ನೆಲೆಯಲ್ಲಿ ಅದರಲ್ಲೂ ಕೂಡ ಅಂತಾರಾಷ್ಟ್ರೀಯ ಒತ್ತಡದಿಂದ ಈಗ ಪಾಕಿಸ್ತಾನ ಪತರಿಗುಟ್ಟಿ ಹೋಗ್ತಾ ಇದ್ದು, ಮೋದಿ ಜೊತೆ ಮಾತನಾಡೋದಕ್ಕೆ ಈಗ ಪಾಕ್ ಪ್ರಧಾನಿ ಇಮ್ರಾನ್ ಖಾನ್ ಮುಂದಾಗಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಧರಣೇಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಧರಣೇಶ್, ಒಂದ್ ಕಡೆ ಪಾಕಿಸ್ತಾನ ಕಾಲ್ಕೆರೆದು ಜಗಳಕ್ಕೆ ಬರುತ್ತೆ, ಇನ್ನೊಂದ್ ಕಡೆಯಲ್ಲಿ ನಾನು ಮಾತುಕತೆಗೆ ಸಿದ್ಧ ಅನ್ನುವಂತಹ ರೀತಿಯಲ್ಲೂ ಕೂಡ ಹೇಳ್ಕೊಳ್ತಾ ಇದೆ. ಈಗ ಮತ್ತೊಮ್ಮೆ ಮಾತುಕತೆಯ ಮೂಲಕ ಶಾಂತಿಯ ಮಾತುಕತೆಯ ನಾಟಕವನ್ನ ಆಡ್ತಾ ಇದೆಯಾ ಪಾಕಿಸ್ತಾನ, ಹೇಗೆ ಅಂತ? ನಂತರ ಪುಲ್ವಾಮಾ ಘಟನೆ ನಡೆದಿಂದೀಚೆಗೆ ಪದೇ ಪಾಕಿಸ್ತಾನದ ಪ್ರಧಾನಿ ಇಮ್ರಾನ್ ಖಾನ್ ಅವರು ಒಮ್ಮೆ ಯುದ್ಧಕ್ಕೆ ನಾವು ಸಿದ್ಧ ಅನ್ನುವಂತ ಮಾತನ್ನಾಡ್ತಾರೆ, ಮತ್ತೊಮ್ಮೆ ಮಾತುಕತೆ ಮುಖಾಂತರ ಸಮಸ್ಯೆ ಬಗೆಹರಿಸಿಕೊಳ್ಳೋಣ ಅನ್ನುವಂತ ಮಾತುಗಳನ್ನ ಹೇಳ್ತಿದ್ದಾರೆ. ಈ ಮುಖಾಂತರ ದ್ವಿಮುಖ ನೀತಿಯನ್ನ ಅನುಸರಿಸಿದ್ದಾರೆ. ಈಗ ನಮ್ಮ ವಿಂಗ್ ಕಮಾಂಡರ್ ಅಭಿನಂದನ್ ವರ್ತಮಾನ್ ಅವರನ್ನ ವಶಪಡಿಸಿಕೊಂಡ ಬೆನ್ನಲ್ಲೇ ಈಗಾಗಲೇ 24 ಗಂಟೆಗಳು ಆಗೋಗಿದ್ದಾವೆ. ಭಾರತಕ್ಕೆ ಸುರಕ್ಷಿತವಾಗಿ ವಾಪಸ್ ಕಳಿಸುವ ಬಗ್ಗೆ ಚಕಾರ ಎತ್ತುತ್ತಿಲ್ಲ ಪಾಕಿಸ್ತಾನ. ಆದ್ರೆ ಈ ಸಂಬಂಧಪಟ್ಟಂತೆ ಭಾರತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒತ್ತಡ ಏರುವಂತಹ ಪ್ರಯತ್ನವನ್ನ ಮಾಡ್ತಿದೆ. ಅಫ್ಕೋರ್ಸ್ ಅದಕ್ಕೆ ಜಯ ಕೂಡ ಸಿಕ್ಕಿದೆ. ಯಾಕೆಂತಂದ್ರೆ ಈಗಾಗಲೇ ಅಮೆರಿಕ, ಫ್ರಾನ್ಸ್, ರಷ್ಯಾ, ಜಪಾನ್, ಜರ್ಮನಿ ಮತ್ತು ಇರಾನ್ ಇಷ್ಟು ರಾಷ್ಟ್ರಗಳು ಬೆಂಬಲವನ್ನ ಸೂಚಿಸಿದವೆ. ಇದರಿಂದಾಗಿ ಪಾಕ್ಗೆ ಈಗ ಒಂದ್ ರೀತಿಯಲ್ಲಿ ಇಕ್ಕಟ್ಟಿನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದೊಮ್ಮೆ ಈಗ ರಾಯಭಾರಿಗಳ ಹಂತದಲ್ಲೇನೆ ಈ ಸಮಸ್ಯೆ ಬಗೆಹರಿಯದೇ ಇದ್ರೆ ಭಾರತ ಮತ್ತು ಪಾಕಿಸ್ತಾನಗಳ ವಿದೇಶಾಂಗ ಇಲಾಖೆ ಮಟ್ಟದಲ್ಲೇನೆ ಸಮಸ್ಯೆ ಬಗೆಹರಿದೆ ಇದ್ರೆ ಭಾರತ ಸಹಜವಾಗಿ ಈ ಒಂದು ಪ್ರಸ್ತಾಪವನ್ನ ವಿಶ್ವಸಂಸ್ಥೆಯ ಮುಂದೆ ಕೊಂಡೊಯ್ಯುತ್ತೆ. ಜಿನಿವಾ ಒಪ್ಪಂದದ ಪ್ರಕಾರ ಅಭಿನಂದನ್ ವರ್ತಮಾನ್ ಅವರನ್ನ ಬಿಡುಗಡೆ ಮಾಡಲೇಬೇಕು ಎನ್ನುವಂತ ಒತ್ತಡವನ್ನ ಮಾಡುತ್ತೆ. ಆಗ ಪಾಕಿಸ್ತಾನಕ್ಕೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಮುಖಭಂಗ ಆಗುತ್ತೆ. ಆ ಕಾರಣಕ್ಕೋಸ್ಕರ ಈಗ ಅಭಿನಂದನ್ ವರ್ತಮಾನ್ ಅವರನ್ನ ಸುರಕ್ಷಿತವಾಗಿ ಭಾರತಕ್ಕೆ ಕಳಿಸುವ ನಿಟ್ಟಿನಲ್ಲಿ ಯೋಚನೆ ಮಾಡಲೇಬೇಕಾದಂತ ಪರಿಸ್ಥಿತಿ ಪಾಕಿಸ್ತಾನಕ್ಕೆ ಸಿಲುಕಿದೆ ಈಗ ನವಿತಾ. ಅಂದ್ರೆ ಈಗ ಅಭಿನಂದನ್ ಅವರನ್ನ ಈಗ ವಶದಲ್ಲಿ ಇಟ್ಟುಕೊಂಡು ಆ ಮೂಲಕ ಈಗ ನಾವು ಮಾತುಕತೆಗೆ ಸಿದ್ಧ ಅನ್ನೋದನ್ನ ಹೇಳುವಂತಹ ಪ್ರಯತ್ನನ ಹೇಗೆ ಅಂತ ಹೇಳಿ. ಈಗ ನಿನ್ನೆ ಸಂಜೆಯಿಂದ ಆಕ್ಚುಲಿ ಅವರು ಮಾತನಾಡ್ತಿರುವಂತದ್ದು ಮಾತುಕತೆ ಮುಖಾಂತರ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಸಮಸ್ಯೆ ಬಗೆಹರಿಸಿಕೊಳ್ಳೋಣ ಅಂತ. ಯಾವಾಗ ಅಭಿನಂದನ್ ವರ್ತಮಾನ್ ಅವರನ್ನ ವಶಕ್ಕೆ ಪಡ್ಕೊಂಡ್ರು ಆ ನಂತರದಲ್ಲಿ ಅಭಿನಂದನ್ ಅವರನ್ನ ಇಟ್ಕೊಂಡು ಅವರನ್ನ ಒತ್ಯಾಳುಗಳಾಗಿ ಇಟ್ಕೊಂಡು ಮಾತುಕತೆಗೆ ಆಹ್ವಾನಿಸಿದ್ರೆ ಚೌಕಾಸಿ ಮಾಡ್ಬೋದು ಅನ್ನುವಂತ ಒಂದು ಸಹಜ ಲೆಕ್ಕಾಚಾರ ಇರುತ್ತೆ. ಏನಾಯ್ತು ಅನ್ನುವ ಸಂಪೂರ್ಣ ಮಾಹಿತಿಯನ್ನ ಈಗ ನ್ಯೂಸ್ 18 ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ನಿನ್ನೆ 20ಕ್ಕೂ ಹೆಚ್ಚು ವಿಮಾನಗಳು ಈಗಾಗಲೇ ಬಂದಿವೆ. 10 ಕಿಲೋಮೀಟರ್ ಗಡಿ ದಾಟಿ ಒಳಕ್ಕೆ ಬಂದಿದೆ. ನಿನ್ನೆಯ ಒಂದು ವಿಚಾರ ನಿಮ್ಮ ಮುಂದೆ ಇಡ್ತಾ ಇದೀವಿ. ಲೇಸರ್ ಗೈಡೆಡ್ ಬಾಂಬ್ ಜೊತೆ ಹಾರಾಟವನ್ನ ಕೂಡ ಸಂದರ್ಭದಲ್ಲಿ ಮಾಡಲಾಗಿದೆ. ಭಾರತೀಯ ಸೇನಾ ನೆಲೆಗಳೇ ಪಾಕ್ನ ಟಾರ್ಗೆಟ್ ಆಗಿತ್ತು. ಭಾರತೀಯ ಸೇನಾ ನೆಲೆಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ನಿನ್ನೆ ಈ ಒಂದು ದಾಳಿಯನ್ನ ಮಾಡಲಾಗಿದೆ. ಪೈಲಟ್ ಅಭಿನಂದನ್ ಮೇಲೆ ಕೂಡ ದಾಳಿಯಾಗಿದೆ. ಭಾರತದ ಸರ್ಕಾರ ಈಗದೇ ಉನ್ನತ ಮೂಲಗಳು ಮಾಹಿತಿಯನ್ನ ನೀಡಿದ್ದು ಭಾರತೀಯ ಸೇನಾ ನೆಲೆಗಳನ್ನೇ ಪಾಕ್ ಟಾರ್ಗೆಟ್ ಮಾಡಿಕೊಂಡು ನಿನ್ನೆ ದಾಳಿಯನ್ನ ಮಾಡಿದೆ. ಭಾರತೀಯ ಸೇನೆಯೇ ಅದರ ಪ್ರಮುಖ ಟಾರ್ಗೆಟ್ ಆಗಿತ್ತು. ಈ ಹಿನ್ನೆಲೆಯಲ್ಲಿ
ಪೈಲಟ್ ಅಭಿನಂದನ್ ಮೇಲೆ ಕೂಡ ದಾಳಿ ಆಗಿದೆ. ಈ ಬಗ್ಗೆ ಈಗಾಗಲೇ ಭಾರತ ಸರ್ಕಾರದ ಉನ್ನತ ಮೂಲಗಳು ಮಾಹಿತಿಯನ್ನ ನೀಡಿದ್ದು, ನಿನ್ನೆ ಏನಾಯ್ತು ಅನ್ನುವ ಸಂಪೂರ್ಣ ಮಾಹಿತಿಯನ್ನ ನಾವು ನೀಡ್ತಾ ಇದ್ದೀವಿ. ಅಭಿನಂದನ್ ಮೇಲೆ ದಾಳಿ ಆಗಿದೆ. ಅಭಿನಂದನ್ ಎಲ್ಲೂ ಕೂಡ ಗಡಿ ರೇಖೆಯನ್ನ ದಾಟಿರ್ಲಿಲ್ಲ. ಕೆಲವು ವಿಮಾನಗಳು 10 ಕಿಲೋಮೀಟರ್ಗಳನ್ನು ಕೂಡ ದಾಟಿ ಬಂದಿದ್ವು. ಪಾಕ್ಗೆ ಅಭಿನಂದನ್ ಮೇಲೆ ದಾಳಿಯನ್ನ ಮಾಡಿದ್ದು ಅನ್ನುವ ಮಹತ್ವದ ಮಾಹಿತಿಯನ್ನು ಈಗ ಭಾರತ ಸರ್ಕಾರದ ಉನ್ನತ ಮೂಲಗಳು ಹೇಳಿದ್ದು. ಭೀಕರ ದಾಳಿಗೆ ತಂತ್ರವನ್ನ ರೂಪಿಸಿತ್ತು ನರಿಬುದ್ಧಿಯ ಪಾಕಿಸ್ತಾನ. ಭೀಕರ ದಾಳಿಗೆ ಇದೇ ರೀತಿಯಾಗಿ ನಾವು ಟಾರ್ಗೆಟ್ ಅನ್ನ ಮಾಡಬೇಕು, ಇದೇ ರೀತಿಯಾಗಿ ದಾಳಿ ಮಾಡಬೇಕು. ಭಾರತೀಯ ಸೇನೆಯನ್ನೇ ಟಾರ್ಗೆಟ್ ಮಾಡಿಕೊಂಡು ಈ ಒಂದು ದಾಳಿಯನ್ನ ಕೂಡ ಮಾಡಿತ್ತು. ಭೀಕರ ದಾಳಿಗೆ ತಂತ್ರವನ್ನ ರೂಪಿಸಿತ್ತು ಇದೇ ಪಾಪಿ ಪಾಕಿಸ್ತಾನ. ಆದ್ರೂ ಕೂಡ ಭಾರತದ ಸೇನೆ ತಕ್ಕ ಪ್ರತ್ಯುತ್ತರವನ್ನ ಕೊಟ್ಟಿದೆ. ಈ ರೀತಿಯಾಗಿ ದಾಳಿ ಮಾಡೋದಕ್ಕೆ ಬಂದಂತಹ ಪಾಕಿಸ್ತಾನದ ವಿಮಾನಗಳನ್ನೇ ಹಿಂದಿರುಗುವ ಹಾಗೆ, ನಾಶವಾಗುವ ಹಾಗೆ, ಪತನ ಆಗುವ ಹಾಗೆ ಮಾಡಿದೆ ಭಾರತದ ವಾಯುಸೇನೆಯ ಈ ಒಂದು ಪ್ರತ್ಯುತ್ತರ. ಆದ್ರೆ ಈಗಾಗಲೇ ನಾವು ಗಮನಿಸಿರುವ ಹಾಗೆ ಮೊನ್ನೆ ಭಾರತ ಕೇವಲ ಉಗ್ರರ ಅಡಗುತಾಣಗಳ ಮೇಲೆ ದಾಳಿಯನ್ನ ಮಾಡಿದ್ರೆ, ಇದೇ ಪಾಪಿ ಪಾಕಿಸ್ತಾನ ಭಾರತದ ಸೇನೆಯನ್ನೇ ದಾಳಿ ಮಾಡಿ ಅದನ್ನೇ ಟಾರ್ಗೆಟ್ ಮಾಡಿಕೊಂಡು ನಿನ್ನೆ ದಾಳಿಯನ್ನ ಮಾಡುವ ತಂತ್ರವನ್ನ, ಕುತಂತ್ರಿ ಬುದ್ಧಿಯನ್ನ ಮತ್ತೆ ನಿನ್ನೆ ರೂಪಿಸಿಕೊಂಡು ಬಂದಿತ್ತು. ಭೀಕರ ದಾಳಿಗೆ ತಂತ್ರವನ್ನ ರೂಪಿಸಿತ್ತು ಇದೇ ನರಿಬುದ್ಧಿಯ ಪಾಕಿಸ್ತಾನ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಧರಣೀಶ್ ಅವರನ್ನ ಇದರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ. ನಿನ್ನೆ ಯಾವ ರೀತಿಯಾಗಿ ಆಗಿತ್ತು, ಈ ಒಂದು ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಪ್ರತಿ ತಂತ್ರವನ್ನ ಭಾರತ ರೂಪಿಸಿತ್ತು, ಪ್ರತ್ಯುತ್ತರ ಕೊಡುವಂತಹ ಪ್ರಯತ್ನ ಹೇಗಾಯ್ತು, ಜೊತೆಗೆ ಈಗಾಗಲೇ ಭಾರತದ ಮೇಲೆ ಸೇನೆಯನ್ನೇ ಟಾರ್ಗೆಟ್ ಮಾಡಿಕೊಂಡು ಯಾವ ರೀತಿಯಾಗಿ ಪಾಕಿಸ್ತಾನ ಬಂದಿತ್ತು ಅನ್ನುವಂತಹ ಮಾಹಿತಿಯನ್ನ ನಿಮ್ಗೆ ಈಗಾಗಲೇ ನೀಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಭಾರತ ಎಲ್ಲೂ ಕೂಡ ಗಡಿ ರೇಖೆಯನ್ನ ದಾಟಿ ಹೋಗಿರ್ಲಿಲ್ಲ. ಆದ್ರೆ ಪಾಕಿಸ್ತಾನಕ್ಕಿಂದ ಬಂದಂತಹ ಯುದ್ಧ ವಿಮಾನಗಳು 10 ಕಿಲೋಮೀಟರ್ ಮುಂದಕ್ಕೆ ಬಂದು ದಾಳಿಯನ್ನ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ವು. ಪೈಲಟ್ ಅಭಿನಂದನ್ ಮೇಲೆ ದಾಳಿ ಮಾಡಿದ್ದು ಕೂಡ ಪಾಕಿಸ್ತಾನವೇ. ಸೇನೆಯನ್ನೇ ಟಾರ್ಗೆಟ್ ಮಾಡಿಕೊಂಡು ಈ ಒಂದು ದಾಳಿಯನ್ನ ಕೂಡ ಮಾಡಲಾಗಿದೆ. ಪಾಕ್ನಿಂದನೇ ಅಭಿನಂದನ್ ಮೇಲೆ ದಾಳಿಯನ್ನ ನಡೆಸಲಾಗಿದೆ. ಭೀಕರ ದಾಳಿಗೆ ತಂತ್ರವನ್ನ ರೂಪಿಸಿದೆ. 20ಕ್ಕೂ ಹೆಚ್ಚು ವಿಮಾನಗಳು ಬಂದಿವೆ. 10 ಕಿಲೋಮೀಟರ್ ಗಡಿಯನ್ನ ದಾಟಿ ನಿನ್ನೆ ಒಳಕ್ಕೆ ಬಂದಿವೆ. ಅದರಲ್ಲೂ ಕೂಡ ಸೇನೆಯನ್ನೇ ಟಾರ್ಗೆಟ್ ಮಾಡ್ಕೊಂಡು ಬರಲಾಗಿತ್ತು. ಲೇಸರ್ ಗೈಡೆಡ್ ಬಾಂಬ್ ಜೊತೆಗೆ ನಿನ್ನೆ ಹಾರಾಟವನ್ನ ಮಾಡಿದೆ. ಇದನ್ನ ಟಾರ್ಗೆಟ್ ಮಾಡಿಕೊಂಡು, ಸೇನೆಯನ್ನ ಟಾರ್ಗೆಟ್ ಮಾಡಿಕೊಂಡೇ ದಾಳಿಯನ್ನ ರೂಪಿಸಿಕೊಂಡು ಬಂದಿದೆ. ಹಾಗಾದ್ರೆ ಪಾಕಿಸ್ತಾನದ ಈ ಕುತಂತ್ರ ಬುದ್ಧಿ ಏನು ಅನ್ನೋದು ಇಲ್ಲಿಗೆ ಗೊತ್ತಾಗ್ತಾ ಇದೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಧರಣೀಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಧರಣೀಶ್, ಎಷ್ಟೇ ಶಾಂತಿ ಮಾತುಕತೆಯ ಪ್ರಯತ್ನ ಈ ತರ ಪಾಕಿಸ್ತಾನ ಮಾಡಿದ್ರು ಕೂಡ ಇದರ ಕುತಂತ್ರ ಬುದ್ಧಿ ಬಿಡೋದಿಲ್ಲ ಅಂತ ಅನ್ಸುತ್ತೆ. ನಿನ್ನೆ ಯಾವ ರೀತಿಯಾಗಿ ಒಂದ್ ರೀತಿಯಲ್ಲಿ ವಾರ್ಗೆ ರೆಡಿಯಾಗಿ ಬಂದಿತ್ತ, ಹಾಗಾದ್ರೆ ಹೇಗೆ ಅಂತ ಪಾಕಿಸ್ತಾನ? ನವಿತಾ, ನಿನ್ನೆ 2 ಬಾರಿ ಪಾಕಿಸ್ತಾನ ಭಾರತದ ವಾಯುಗಡಿಯನ್ನ ದಾಟಿ ಭಾರತದ ವಾಯು ನೆಲೆಗಳ ಮೇಲೆ ಆಕ್ರಮಣ ಮಾಡುವಂತಹ ಪ್ರಯತ್ನವನ್ನ ಮಾಡಿತ್ತು. ಸೊ ಹಾಗಾಗಿಯೇ ಭಾರತದ ಯುದ್ಧ ವಿಮಾನಗಳು ಅವರ ಪಾಕಿಸ್ತಾನ ಯುದ್ಧ ವಿಮಾನಗಳನ್ನ ಹಿಮ್ಮೆಟ್ಟಿಸುವಂತಹ ಪ್ರಯತ್ನವನ್ನ ಮಾಡಿದ್ವು. ಅಫ್ಕೋರ್ಸ್ ಅದರಲ್ಲಿ ಸಕ್ಸಸ್ ಕೂಡ ಆಗಿದ್ದು. ಅದರ ಭಾಗವಾಗಿ ಭಾರತಕ್ಕೆ ಒಂದು ಹಿನ್ನಡೆ ಏನು ಅಂತಂದ್ರೆ, ವಿಂಗ್ ಕಮಾಂಡರ್ ಅಭಿನಂದನ್ ನಚಿಕೇತನ್ ಅವರ ಚಲಾಯಿಸುತ್ತಿದ್ದಂತಹ ವಿಮಾನ ಪಾಕ್ ಗಡಿಯನ್ನ ದಾಟ್ಬಿಟ್ಟಿತ್ತು. ಅಲ್ಲಿ ಮತ್ತೆ ಅದು ಲ್ಯಾಂಡ್ ಕೂಡ ಅಲ್ಲೇ ಆಗಿದ್ದರಿಂದಾಗಿ ಅಭಿನಂದನ್ ವರ್ತಮಾನ್ ಅವರು ಪಾಕಿಸ್ತಾನದ ವಶಕ್ಕೆ ಹೋಗ್ಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಯ್ತು. ಅದರ ಹೊರತಾಗಿ ಪಾಕಿಸ್ತಾನದ ಉದ್ದೇಶಿತ ವಾಯುನೆಲೆಗಳ ಮೇಲಿನ ದಾಳಿಯನ್ನ ತಡೆಯೋದ್ರಲ್ಲಿ ಭಾರತ ಯಶಸ್ವಿಯಾಗಿತ್ತು. ಮತ್ತೆ ಇವತ್ತು ಈ ಭಾರತದ ರಾಯಭಾರಿಗಳು ಇದನ್ನೆಲ್ಲವನ್ನ ಕೂಡ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಮನವರಿಕೆ ಮಾಡಿಕೊಟ್ಟು ಪಾಕಿಸ್ತಾನದ ಮೇಲೆ ಒತ್ತಡ ಏರುವಂತಹ, ರಾಜತಾಂತ್ರಿಕವಾಗಿ ಪಾಕಿಸ್ತಾನವನ್ನ ಐಸೋಲೇಟ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಿದೆ. ಅದಕ್ಕೂ ಕೂಡ ಯಶಸ್ವಿಯಾಗಿದೆ ಭಾರತ. ಯಾಕೆಂತಂದ್ರೆ ಈಗಾಗಲೇ ನಾವು ನೋಡ್ತಾ ಇದೀವಿ, ಅಮೆರಿಕ, ಜರ್ಮನ್, ಜಪಾನ್, ರಷ್ಯಾ, ಫ್ರಾನ್ಸ್, ಬ್ರಿಟನ್, ಇರಾಕ್, ಇರಾನ್ ಈ ಎಲ್ಲ ದೇಶಗಳು ಕೂಡ ಭಾರತಕ್ಕೆ ಬೆಂಬಲವನ್ನ ಸೂಚಿಸಿವೆ. ಮತ್ತು ಈಗ ಮೊದಲಿಗೆ ಮಾಡಬೇಕಿರುವಂತ ಕೆಲಸ ಏನು ಅಂತಂದ್ರೆ, ವರ್ತಮಾನ್ ಅವರನ್ನ
ಭಾರತಕ್ಕೆ ಕಳಿಸ್ಕೊಡ್ಲೇಬೇಕು ಎನ್ನುವಂತ ಒತ್ತಡವನ್ನ ಏರ್ತಿದ್ದಾವೆ. ಹಾಗಾಗಿ ಈಗ ಪಾಕಿಸ್ತಾನ ಮಾತುಕತೆಯ ಮೂಲಕ ಸಮಸ್ಯೆ ಬಗೆಹರಿಸ್ಕೊಳ್ಳೋಣ ಎನ್ನುವಂತಹ ಒಂದು ರೀತಿಯಲ್ಲಿ ಯೂಟರ್ನ್ ಅನ್ನ ಪಡ್ಕೊಂಡಿದೆ. ಯಾಕೆಂದ್ರೆ ಮೊನ್ನೆ ಯುದ್ಧದ ಬಗ್ಗೆ ಮಾತನಾಡ್ತಾ ಇದ್ರು, ಇವತ್ತು ಮಾತುಕತೆ ಮೂಲಕ ಸಮಸ್ಯೆ ಬಗೆಹರಿಸ್ಕೊಳ್ಳೋಣ ಅನ್ನುವ ರೀತಿಯಲ್ಲಿ ದ್ವಿಮುಖ ನೀತಿಯನ್ನ ಅನುಸರಿಸ್ತಿದೆ ನವಿತಾ. ಥ್ಯಾಂಕ್ ಯು ಧರಣೇಶ್ ಡೀಟೇಲ್ಸ್ಗೆ.